ಯಾಕಂದ್ರೆ ಇದು ಪಕ್ಷಾತೀತವಾಗಿ ಮೀಟಿಂಗ್ ಕರೀರಂತ ಹೇಳಿದ್ನೆ. ಎಲ್ಲರನ್ನೂ ಕರಿ, ಶಾಸಕರನ್ನು ಕರಿ ಅಂತ ಹೇಳಿದ್ನೆ. ಯಾಕೆ ಬಂದಿಲ್ಲ ಗೊತ್ತಾಗ್ಲಿಲ್ಲ. ಶಾಸಕರೇನೋ ಊರಾಗಿಲ್ಲ ಅಂತ. ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಅನ್ಲಾರ್ದ, JDS ಅನ್ಲಾರ್ದ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕರೀರಿ, ಕರೆದು ಎಲ್ಲರೂ ಡಿಸ್ಕಸ್ ಮಾಡ್ರಿ, ಎಲ್ಲರೂ ಒಪ್ಪಿಗೆ ಕೊಟ್ರೆ ನಾ ಅಧಿಕಾರಿಗಳ ಜೊತೆ ಮಾತಾಡ್ತಾನೆ ಅಂತ ಹೇಳಿದ್ವಿ. ಹೇಳಿದಾಗ ಸಾಯಂಕಾಲ ಕೂಡಿ ಕರೆಯೋಣ ಅಂತೇಳಿ ನಿರ್ಧಾರ ಮಾಡಿದ್ರು. ಆ ಬ್ರಿಡ್ಜ್ ಸಲುವಾಗಿ ಯಾರೋ ಹೋರಾಟ ಮಾಡಲಿ, ಏನೇ ಮಾಡಲಿ, ಅಭಿವೃದ್ಧಿ ವಿಚಾರ ಒಂದ ನಮಗೆ ಏನಂದ್ರೆ ಅದು ಬ್ರಿಡ್ಜ್ ಮುಗಿಬೇಕು, ನಮ್ಮ ಊರಿಗೆ ತೊಂದರೆ ಆಗ್ಬಾರ್ದು ಅಂತ ಮಾತನ್ನ ನಾ ಇವತ್ತು ಹೇಳಿನಿ. ಏನೇ ಹೆಚ್ಚು ಕಡಿಮೆ ಆದರೂ, ನೀರು ಖಾಲಿ ಆಯಿತು, ನೀರಿಂದ ಹೆಚ್ಚು ಕಡಿಮೆ ಆದರೂ ಸಾಧ್ಯ ಆದಟ್ಟ ನನ್ನ ಹೆಸರು ಮೇಲೆ ನಾನೇ ಬಿಡ್ತೀನೋ, ನೀರಿನ ಟ್ಯಾಂಕರ್ಗಳನ್ನು ಬಿಡ್ತಾನೆ ಅಂತ ಹೇಳಿ ನಾನು. ನೀವು ಸಂಘ ಸಂಸ್ಥೆಯವರು ಇರ್ಬೋದು, ಊರಿನ ಹಿರಿಯರು ಇರ್ಬೋದು, ಎಲ್ಲರೂ ಕೂಡಿ ನಾವು ಒಕ್ಕಟ್ಟಾಗಿ ಮಾಡಿದ್ರೆ ಏನೂ ಸಮಸ್ಯೆ ಆಗಂಗಿಲ್ಲ. ಮತ್ತು ಇನ್ನೊಂದು ಮಾತು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಕಮಿಷನರ್ ಸಾಹೇಬ್ರು ಅಲ್ಲೇ ಕರ್ಸಿದ್ನೆ. ಎಷ್ಟು ಬೋರ್ವೆಲ್ ಇದಾವಲ್ಲ ಎಲ್ಲ ರಿಪೇರಿ ಮಾಡ್ಕೋರಿ, ಎಲ್ಲ ರೆಡಿ ಇಟ್ಕೋರಿ, ನೀರು ಎಲ್ಲರೂ ಈಗಾಗಲೇ ಸ್ಟಾಕ್ ಮಾಡೋದಿದ್ರೆ ಸ್ಟಾಕ್ ಮಾಡ್ರಿ ಅಂತ ಹೇಳಿನಿ. ಇವತ್ತು ಮುಂಜಾನೆ DC ಸಾಹೇಬ್ರಿಗೂ ಮಾತಾಡ್ನಿ, AC ಮೇಡಮ್ ಅವ್ರಿಗೂ ಮಾತಾಡ್ನಿ, ತಹಸೀಲ್ದಾರ್ ಅವ್ರಿಗೂ ಮಾತಾಡ್ನಿ. ಅವರು AC ಮೇಡಮ್ ಅವ್ರು ಹೇಳಿದ್ರು, ನೀವೆಲ್ಲ ಊರಿನವ್ರು ಒಪ್ಕೊಂಡ್ರ ನಾವು ಇಲ್ಲಿಂದ ಪ್ರಪೋಸಲ್ ಕಳಿಸ್ತೀವಿ ಅಂತ ಹೇಳಿದ್ರು. ಯಾರು? ತಹಸೀಲ್ದಾರ್ ಸಾಹೇಬ್ರು ಮತ್ತು AC ಮೇಡಮ್ ಅವರು ಕಳಿಸಿದಾಗ DC ಅವರಿಗೆ ಮತ್ತು RC ಅವ್ರಿಗೆ ಬರ್ತೈತಿ. ಅವ್ರು ಪರ್ಮಿಷನ್ ಕೊಡ್ಬೇಕಾಕೈತಿ. ನೀವು ಎಲ್ಲರೂ ಇವ್ರು ಕಳಿಸಿದ್ರಂದ್ರೆ ನೀವು ಎಲ್ಲರೂ ಹಿರಿಯರು ಹೋಗಿ RC ಮೇಡಮ್ ಅಂದ್ರೆ ಮೊದಲು ಜಾನಕಿ ಮೇಡಮ್ ಇದ್ರಲ್ಲ, ಆ ಪೋಸ್ಟಿಗೆ ಅವ್ರದಾರ, ಹಿಂಗಾದ್ರು ಪರಿಚಯ ಇದ್ದವ್ರದಾರ, ಊರಿಂದು ಗೊತ್ತಿದ್ದವ್ರದಾರ, ಎಲ್ಲರೂ ಕೂಡಿ ಹೋಗಿ ಪ್ರೆಷರ್ ಹಾಕಿರ ನಮಗೆ 48 ತಾಸು ಲೈನ್ ಕೊಟ್ರ. KB ಅವ್ರಿಗೂ ಮಾತಾಡಿನಿ, KB ಅವ್ರಿಗೂ ಅದಕ್ಕೆ ಇಲ್ಲೇ ಅದಾರ, ಅವರು ಮಾಸ್ತಿಯವ್ರು, ಇವ್ರಿಗೂ ಮಾತಾಡಿನಿ. ಯಾಕಂದ್ರೆ ಅವ್ರು ಮೊದಲ ಹೇಳಿದ್ರು, ಅವ್ರು ನೀವು ಏನೇ ಮಾಡ್ರಿ, ಮ್ಯಾಲಿಂದ ನಮಗೆ ಪರ್ಮಿಷನ್ ಕೊಟ್ರೆ ನಾ ಲೈನ್ ಕೊಟ್ಟು ನನಗತ್ತ ಕೊಡಕ್ ಆಗುದಿಲ್ಲಂತೂ ಅವರು ಹೇಳಿದ್ರು. ಅದಕ್ಕೆ ಅವ್ರ ಜೊತೆ ನಾ ಮಾತುಕತೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿನ ಇಲ್ಲಿ ಬಂದು ನಾ ಕಾಲಿಟ್ಟೇನೆ. ಇಲ್ಲಾಂದ್ರೆ ನಾ ಇರ್ತಿದ್ದಿಲ್ಲ. ಇನ್ನೊಂದು ವಿಷಯ ಬಂತು, ಅಕಸ್ಮಾತ್ ನೀರು ಖಾಲಿ ಆಗಲಿಲ್ಲ ಅಂದ್ರೆ ಹೊಸ ಟೆಕ್ನಾಲಜಿ ಪ್ರಕಾರ ಮಾಡಕ್ ಬರ್ತೈತೆ ಅಂತ ಕೇಳಿನಿ. ಅವ್ರು ಏನು ಹೇಳಿದ್ರು, ಕಾಂಟ್ರಾಕ್ಟ್ರು ನಿಮ್ಮ ಮುಂದೆಲ್ಲರೂ ಹುಣ ಅಂತಾರ. ನಂದು ಒಳಗಿಂದ ಕರೆದ ನಿನ್ನೆ ಬೆಂಗಳೂರಲ್ಲಿ ಕರೆದು ಕೇಳಿನಿ ವೇಣುಗೋಪಾಲ್ ಅವ್ರು ಒಂದೇ ಮಾತು ಹೇಳಿದ್ರು, ಈಗಾಗಲೇ ನಾವು ಎಲ್ಲಿ ಬ್ರಿಡ್ಜ್ಗಳು ಮಾಡಿದ್ವು ಹೊಸ ಟೆಕ್ನಾಲಜಿ ಪ್ರಕಾರ ಮಾಡಿದ್ದು, ಹಳಿ ಎಸ್ಟಿಮೇಟ್ ಏನಂತ ಆ ಎಸ್ಟಿಮೇಟ್ ಅಷ್ಟೇ ರೊಕ್ಕ ಕೊಟ್ಟಾರು, ಹೊಸ ಎಸ್ಟಿಮೇಟ್ ಮಾಡಿದ್ದು ನನಗೆ 1 ರೂಪಾಯಿ ಕೊಟ್ಟಿಲ್ಲ, ನನಗೆ ಆಗೋದಿಲ್ಲ ಸರ್ ಅದು ಸ್ವಚ್ಛ ಹೇಳಿರೋ. ನೀವೇನಾದರೂ ಅಧಿಕಾರಿಗಳ, ಆಮೇಲೆ ಇಲ್ಲಿ JLBC ಅಧಿಕಾರಿಗಳ ಜೊತೆ ನಾನು ಮಾತಾಡೀನಿ, JLBC PWD ಅಧಿಕಾರಿಗಳ ಜೊತೆನೂ ಮಾತಾಡಿನಿ, KRDCL MD ಅವ್ರಿಗೂ ಮಾತಾಡೀನಿ. ನಾನು ಕೇಳಿದಾಗ ಅವ್ರು ಏನು ಹೇಳಿದ್ರು, ಇಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು, ಅವ್ರು ಕಳಿಸಿ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಹೋಗ್ತೈತೆ, ಸತೀಶ್ ಜಾರಕಿಹೊಳಿ ಅವ್ರು ಅಪ್ರೂವಲ್ ಮಾಡಿ ಕ್ಯಾಬಿನೆಟ್ದಾಗ ಇಟ್ಟು ಮಾಡಿಕೊಟ್ರೆ ಮಾತ್ರ ಆ ಕತ್ರಿ ಇಲಾಖೆ ಆಗುದಿಲ್ಲ ಅಂತ ಹೇಳಿದ್ರು. ಅವ್ರ ಜೊತೆನೂ ನಾ ಮಾತುಕತೆ ಮಾಡೀನಿ. ಇಲ್ಲಿ ನಾನು ಜಿಲ್ಲಾಡಳಿತದ ಪರವಾಗಿ ತಮ್ಮೆಲ್ಲರಿಗೂ 2 ಮುಖ್ಯವಾದಂಥ ವಿಷಯಗಳನ್ನ ಹೇಳ್ತೇನೆ. ಯಾಕಂದ್ರೆ ಬ್ರಿಡ್ಜ್ ಅನ್ನ ಕಟ್ಟಬೇಕು, ಅದು ಎಷ್ಟು ಇಂಪಾರ್ಟೆಂಟ್ ಅದನ್ನು, ಈಗ ಬೇಸಿಗೆ ದಿನದಲ್ಲಿ ನೀರು ಇರಬೇಕು ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಅದ. ಇನ್ನು 15 ದಿನ 20 ಡೇಸ್ ಆದ್ರೂ ನಮಗೆ ಮುಂಗಾರು ಬರೋದಿಲ್ಲ ಅನ್ನೋ ಚಾನ್ಸಸ್ ಅದ. ಅಂಡ್ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆನೂ ಐತಿ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಮೆಂಟಲಿ ಮುಂದಿನ ಆಗು ಹೋಗುಗಳಿಗೆ ರೆಡಿ ಆಗಬೇಕು. ಅಂಡ್ ಇದಕ್ಕೆ ನಿಮ್ಮೆಲ್ಲರ ಸಹ ರಕ್ತವಿಪನ್ನಟ್ಟಿ ಇನ್ನೂ 2 ಗ್ರಾಮಗಳು, ರಾಂಪುರು ಮತ್ತು ಇನ್ನೂ 1 ಗ್ರಾಮ, ಎಲ್ಲರೂ ಸೇರಿ ನೀವು ಒಪ್ಪಿಗೆ ಕೊಟ್ಟ ನಂತರದಲ್ಲಿ ನಮ್ಮ ಪ್ರಕ್ರಿಯೆ ಏನು ಅಂತಂದ್ರೆ, ನಗರಸಭೆ ಮತ್ತು ಆ 2 ಗ್ರಾಮಗಳ ಪಂಚಾಯಿತಿಯವರು ಒಂದು ವೇಳೆ ಈ ನೀರನ್ನ ನಾವು ತೆಗೆದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗಾಗಿ ಅವ್ರು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂತಾರ ಅನ್ನೋದನ್ನ ಅವ್ರು ಕ್ಲಾರಿಫೈ ಮಾಡಬೇಕು. ದೇ ಹ್ಯಾವ್ ಟು ಕ್ಲಾರಿಫೈ. ಓಕೆ, ಅದು ಒಂದು. ಎರಡನೇದು AD ಅಗ್ರಿಕಲ್ಚರ್. ಈ ವ್ಯಾಪ್ತಿಯ AD ಅಗ್ರಿಕಲ್ಚರ್ ಇಲ್ಲಿಲ್ಲ. ಅವರು ಸಹ ಒಂದು ವೇಳೆ ಈ ನೀರು ಹೋದಾಗ ಅಲ್ಲಿ ಎಷ್ಟು ಎಕರೆ ಭೂಮಿ ಅದಲ್ಲ, ಆ ಭೂಮಿಗೆ ನೀರಾವರಿ ಸೌಕರ್ಯ ಅವ್ರ ರೈತರು ಯಾವ ರೀತಿ ಮಾಡ್ಕೊಂತಾರೆ, ಬೆಳೆಗೆ ಏನಾದರೂ ಹಾನಿ ಆಗ್ತದನೋ ಇದು. ಯಾಕಂದ್ರೆ ಈಗೆಲ್ಲ ನೀವು ಜೋಶಿಂದ ಹೇಳಲಿಕ್ಕತ್ತೀರಿ. ಲಾಸ್ಟ್ ಟೈಮ್ ಉಪವಾಸ ಸತ್ಯಾಗ್ರಹ ಮಾಡಿದಾಗ ತಮ್ಮೆಲ್ಲರ ಯೂನಿಟಿ ನಾನು ನೋಡಿದ್ದೀನಿ. ಇಡೀ ಎಂಟೈರ್ 4 ಗ್ರಾಮದ 4 ಊರಿನ ಜನ ನೀವೆಲ್ಲ ಒಗ್ಗಟ್ಟಾಗಿ ನಿಂತಿದ್ರಿ. ಸೊ ಅಟ್ ಪ್ರೆಸೆಂಟ್ ನಿಮಗೆಲ್ಲರಿಗೂ ಪ್ರಯಾರಿಟಿ ಏನು ಅನಿಸ್ಲಿಕ್ಕದ, ಬ್ರಿಡ್ಜ್ ಈಸ್ ಇಂಪಾರ್ಟೆಂಟ್ ಅಂತ ಅನಿಸ್ಲಿಕ್ಕದ. ಬಟ್ ನಮಗೆ ಆಸ್ ಆಫೀಸರ್ಸ್ ಕುಡಿಯೋ ನೀರು ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಗೊತ್ತದ, ಈಗ ನೀರು ತಗೊಂಡ್ಬರ್ಬೇಕು ಅಂತಂದ್ರೆ ನಾವು ಮುಗುಳ್ಕೋಡು, ಸುಲ್ತಾನ್ಪುರು ಎಲ್ಲ ನನ್ನ ತಾಲೂಕು, ನಾವು ಹುಟ್ಟಿದ ತಾಲೂಕಿನ ಜನರೊಂದಿಗೆ ಜಗಳ ಮಾಡಿ ನಾವು ತರಿಸ್ಕೊಂತಿದ್ದೀವಿ. ಸೊ ನೀರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮಗ್ ಗೊತ್ತದ. 10 ನಿಮಿಷ ಇರ್ತದೆ. ಆ ಏನು 2 ಪಿಲ್ಲರ್ ಈಗ ಆ 2 ಪಿಲ್ಲರ್ ಒಳಗಿನ ನೀರು
ಅದು ನಾವು ಎಷ್ಟು ಅವರು ಪ್ರಯತ್ನ ಮಾಡೋದಕ್ಕೆ ಖರೆ ಅಟಾಕ್ಸೋದು. ಯಾಕಂದ್ರೆ ಹಿಂದಿ ಬಂದು 2 ಸಾವಿರ ಇರೋದ್ರಿಂದ ಇದು ನೀರು ಅಟಾಕ್ಸೋದು. ಅದರ ಸಲುವಾಗಿ ನಾವು ಮೊನ್ನೆ ಒಂದು ವಿಚಾರ ಮಾಡಿದ್ದೇವೆ ಅಂದ್ರೆ, ಈಗ ನಮ್ಮ ಈ ಹೊಡಿಸಾರ ಭಾಗಕ್ಕೆ 2 ಭಾಗಕ್ಕೆ ಹೊಡಿ 2 ಭಾಗಕ್ಕೆ ಈಗಾಗಲೇ ನಮ್ಮ ರೈತರಿಗೂ ನೀರು ತೊಂದರೆ ಆಗೈತಿ. ಈಗಾಗಲೇ ಕಬ್ಬು ಒಣಗಾಕತ್ತವೆ. ಮತ್ತು ಈಗ ನಮಗೇನಾಗತ್ತಂದ್ರೆ ಅವ್ರಿಗೆ ನೀರು ಬೇಕಾಗೈತಿ, ನಮಗೆ ನೀರ ಸದ್ಯಕ್ಕೆ ಕಡಿಮೆ ಆಗಬೇಕು. ಇದ್ರ ಸಲುವಾಗಿ ನಾವು 2 ಸೈಡ್ ಈಗೇನು ಗುರುವಾರ ಮತ್ತು ರವಿವಾರ 2 ದಿವಸ ಅವ್ರು ಲೈನ್ ತೆಗಿತಾರೆ. ಆ ಲೈನ್ 2 ದಿವಸ ತೆಗೆದು ಬಂದ್ ಮಾಡಿ ಕೇಸಿಂದ ಲೈನ್ ಚಾಲು ಮಾಡಿ ಕೇಸಿಂದ ನಮ್ಮ ನಗರಸಭೆ ವತಿಯಿಂದ ಈಗ ನಮ್ಮ 2 ಊರಿಗೆ ಸಪ್ಲೈ ಆಗುತ್ತೆ, ಅದನ್ನು ಸೇರಿ ಸ್ವಲ್ಪ ಜಾಸ್ತಿ ಮಾಡಿ ಕೇಸಿಂದ ನಾವು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಅಂತಂದ್ರೆ ಅಂದ್ರೆ ನಾವು ಈ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ದು ಒಂದು ವೈಯಕ್ತಿಕ ವಿಚಾರ. ನಮ್ಗೆ ವೈಯಕ್ತಿಕ ನಾವು ವೈಯಕ್ತಿಕ ಕಟ್ಟಲ್ಲ, ನಮ್ಗೆ ಎಲ್ಲ ಕೂಡಿ ನಮ್ಗೆ ಎಲ್ಲ ವಿಚಾರ. ಮತ್ತು ಈಗಾಗಲೇ ಈ ವರ್ಷ ನಮ್ಗೆ ಏನಾಗಿತ್ತು ಅಂದ್ರೆ, ಈ ಹಿಟ್ಟಿನ ಡ್ಯಾಮಲ್ಲಿ ಬೇರೆ ಒಂದು ಏನು ಗೇಟ್ ಮುಗಿತಲ್ಲ, ಆ ಗೇಟ್ ಹೊಡೆದಿಂದ ಅವ್ರಿಗೆ ಆ ಹಿಟ್ಟಿನ ಭಾಗದಲ್ಲಿ ಪಾಪ ಶಾಪ್ ಆತು, ನಮಗೆ ಹೊರ ಆಗೈತಿ. ಆ ಹೊರ ಸಹಿತ ಒಂದು ಸರಿಯಾಗಿ ನಾವು ಉಪಯೋಗ ಮಾಡ್ಕೊಳ್ಳಾರ್ದ ಹೋಗಿ ಬಂದ್ರೆ ಇನ್ನು ಮುಂದೆ ಯಾವತ್ತಿಗೂ ಒಟ್ಟು ನೀರಿನ ಖಾಲಿ ಆಗೋದಿಲ್ಲ. ಯಾಕೆ ನೀರು ಖಾಲಿ ಆಗೋದು ಅಂತ ಹೇಳ್ಕೊಂಡ್ರೆ, ಅದೇನು ಈಗಾಗಲೇ ಹಿಟ್ಟಿನ ಎಲ್ಲ ಗೇಟ್ ಫಿಕ್ಸ್ ಮಾಡ್ತಾರು, ಅದು ಕಡಿಮೆ ಕೊಟ್ಟಾರು. ಇನ್ನು ಮುಂದೆ ಯಾವತ್ತೂ ಖಾಲಿ ಆಗೋಲ್ಲ. ಈ ಕೆಲಸ ಇದ್ದು ಯಾವತ್ತೂ ಆಗೋದ್ರ ದೃಷ್ಟಿಯಿಂದ ಈಗ ಇದ್ದಿದ್ದೊಳಗೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡು ನಾವು ಕೆಲಸಕ್ಕೆ ಅನುಕೂಲ ಸಮಾಜ ಮಾಡಿಕೊಳ್ಳೋದು ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ಒತ್ತಾಯವನ್ನ ಹಕ್ಕೊತ್ತಾಯವನ್ನ ಮಾಡ್ತಾ ಬಂದಿದ್ರಿ. ಅದ್ರ ಅಂಗವಾಗಿ ಇವತ್ತು ನಡೀತಕ್ಕಂಥ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ ಸಿದ್ದು ಕೊರ್ನೂರ್ ಅವರೇ, ಎಲ್ಲ ಅಧಿಕಾರಿ ವರ್ಗದವರೇ, ಈ ಮಹಿಷವಾಡಿಗೆ ಬಿಲ್ ಒಂದು ಪೂರ್ಣಗೊಳಿಸಲಿಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಂಧುಗಳು, ಬಹುಶಃ ಈಗ 8 ದಿವಸ ಒಳಗೆ ಕೆಲಸ ಆಗ್ತಿದ್ರೆ, ಮನ್ಸೂನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಕಡೆ ಕೊಯ್ನಾಕ್ ನೀರು ಬಿಡ್ತಾರ, ಕೊಯ್ನಾ ನೀರು ಬಂತು ಅಂತಂದ್ರೆ ಇಲ್ಲೇನು ಮಾಡಕ್ ಆಗುದಿಲ್ಲ. ಆದ್ರೆ ಒಂದು ಮಾಡ್ಬೋದು, ಏನಂತಂದ್ರ ಈಗ ಸಮುದ್ರದಾಗ ಸಹಿತ ಕೆಲಸ ಮಾಡ್ತಾರೆ, ಪಿಲ್ಲರ್ ಹಾಕಿ ಮಾಡ್ತಾರೆ. ಸಮುದ್ರದಾಗ ಯಾವಾಗೂ ನೀರು ಕಮ್ಮಿ ಆಗುದಿಲ್ಲ. ಆದ್ರೆ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೊಂದು ಅಡಿಷನಲ್ ಎಸ್ಟಿಮೇಷನ್ ಮಾಡ್ಬೇಕು, ಅದಕ್ಕೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಡ್ಬೇಕು. ಆದ್ರೆ ಈಗೇನೋ ಕಾಂಟ್ರಾಕ್ಟರ್ ಅದಾನಲ್ಲ, ನಾನು ಬರುವಾಗ ಅಲ್ಲಿ ಹೋಗಿ ನೋಡಿ ಬಂದಿರಿ, ಅವಾಗ ಯಾವ್ದೋ ಒಂದು ಸೀರಿಯಸ್ನೆಸ್ ಇದ್ದಂಗೆ ಆಗೋದಿಲ್ಲ. ಇವತ್ತು ಅವ ಮೋಟರ್ ಹಚ್ಚಿನಿ ಅಂತ ಹೇಳ್ದ, ಮತ್ತವ ಸಾಯಂಕಾಲ ಬಂದ್ ಮಾಡ್ತಾನ, ಮರ್ದಿವ್ಸ ಮುಂಜಾನೆ ಬಂದ್ ಮೋಟರ್ ಹಚ್ಚೋದ್ರಾಗ ನೀರ್ ಮತ್ತೆ ಅರ್ಥ ಬಂದಿರ್ತಾವ. ಹೀಗಾಗಿ ನಾನು ಬರುವಾಗ ಹೇಳಿದವು, ಇನ್ನೊಂದು 4-5 ಹೆಚ್ಚಿನ ಮೋಟರ್ ತಂದ, ಹೆಚ್ಚಿನ HP ಮೋಟರ್ ತಂದ ಹಾಕಿದ್ರೆ ನೀರ್ ಬಳಸ್ಬೋದು. 24/7 ಸ್ಟಾರ್ಟ್ ಮಾಡ್ರಿ ಅಂತ ಅವ್ರಿಗೆ ಏನೋ ಸೀರಿಯಸ್ ಇದ್ದಂಗ ಅನಿಸ್ಲಿಲ್ಲ. ಇಲ್ಲಿ ಅಧಿಕಾರಿ ನಮ್ಮ ತಹಶೀಲ್ದಾರ್ ಸಾಹೇಬ್ರು, PSI ಸಾಹೇಬ್ರು ಅದಾರ, ಎಲ್ಲ ನಮ್ಮ ಕೊನ್ನೂರ್ ಅವರು ಮತ್ತೆಲ್ಲ ಹಿರಿಯರು ಇದ್ರಿ. ಸ್ವಲ್ಪ ಇದನ್ನು ಒತ್ತಾಯ ಮಾಡ್ಬೇಕು. ಬಹಳ ಇನ್ನೊಂದು 8 ದಿವಸ ಹೋದ್ರೆ ಮತ್ ನಾವು ಕಾಯ್ಬೇಕಾಗ್ತಿಲ್ಲ. ಅದ್ರ ಎಷ್ಟು ವರ್ಷ ಕಾಯ್ಬೇಕಾಗ್ತದ ಗೊತ್ತಿಲ್ಲ. ಈಗ ಹೆಂಗೋ ಸ್ವಲ್ಪ ನೀರ್ ಕಮ್ಮಿ ಅದಾವ, ಈಗ ಮಾಡಿದ್ರೆ ಆಗ್ಬೋದು. ಇದು ಆಗಂದ್ರ ಈಗ ನೀರ್ ಒಳಗ ನೀರ್ ಇದ್ದಾಗ ಮಾಡಕ್ ಏನ್ ಬೇಕು ಅದಕ್ಕೆ ಅಡಿಷನಲ್ ಎಸ್ಟಿಮೇಷನ್ ಸ್ವಲ್ಪ ಎಲ್ಲ ನಮ್ಮ ಸಿದ್ದು ಅಣ್ಣ ಅವರು ಮತ್ತೆ ಎಲ್ಲರೂ ಕೂಡಿ ಗಮನ ಹತ್ತಿ ಮಾಡಿದ್ರೆ ಅದು ಒಂದು ಆಗ್ಬೋದು. ಪ್ಲಾನ್ ಬಿ ಅದು. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.